ಚೈತ್ರಾ ಕುಂದಾಪುರ ಈ ವಾರದ ಆಟದಿಂದ ವೀಕ್ಷಕರು ವಾರದ ಪಂಚಾಯಿತಿಗೆ ತುಂಬಾ ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಸುದೀಪ್ಗೆ ಸಿಟ್ಟು ಬರುವಂತೆ ಮಾತು ಆಡಿದ್ಯಾಕೆ ಚೈತ್ರಾ? ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಅನ್ನೋದೇ ಇರೋದಿಲ್ವಾ? ಹನುಮಂತುಗೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ಯಾಕೆ ಕಿಚ್ಚ? ಈ ವಾರ ಮನೆಯಿಂದ ಆಚೆ ಹೋಗೋದ್ಯಾರು? ಎಸ್, ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ನಡೆಯೋ ಟಾಸ್ಕ್, ಆಕ್ಟಿವಿಟಿ, ಎಂಟರ್ಟೈನ್ಮೆಂಟ್ ಗಿಂತಲೂ ಚೆನ್ನಾಗಿರೋದು ವಾರದ ಕಥೆ ಕಿಚ್ಚನ ಪಂಚಾಯಿತಿ. ಕಿಚ್ಚನ ಪಂಚಾಯಿತಿಯಲ್ಲಿ ಸಿಗೋ ಸ್ಪಷ್ಟತೆ, ಮಜಾ ವಾರ ಪೂರ್ತಿ ಸಿಗೋದಿಲ್ಲ. ಈ ವಾರ ತುಂಬಾ ಟಾಪ್ ಅಲ್ಲಿದ್ದ ವಿಚಾರ ಚೈತ್ರಾ ಉಸ್ತುವಾರಿ. ವಾರ ಪೂರ್ತಿ ಒಂದು ತಂಡದ ಹೀನಾಯ ಸೋಲಿಗೆ ಕಾರಣವಾಗಿದ್ದು ಚೈತ್ರಾ. ಹೀಗಾಗಿ ಇದರ ಬಗ್ಗೆ ಕಿಚ್ಚ ಸ್ಪಷ್ಟತೆ ಕೊಟ್ರು. ಚೈತ್ರಾ ಉಸ್ತುವಾರಿ ಹೇಸಿಗೆಯಾಗಿತ್ತು ಅಂದಿದ್ದು ಚೈತ್ರಾ ಉಸ್ತುವಾರಿ ಎಷ್ಟು ಅನ್ಯಾಯ ಮಾಡಿತ್ತು ಅನ್ನೋದನ್ನ ಎತ್ತಿ ತೋರಿಸಿತ್ತು. ಇನ್ನು ಮನೆಯಲ್ಲಿ ಈ ವಾರ ನಾಮಿನೇಟ್ ಮಾಡೋಕೆ ಅವಕಾಶ ಸಿಗದೇ ಇರೋರಿಗೆ ಕಿಚ್ಚ ನಾಮಿನೇಟ್ ಮಾಡಿ ರೀಸನ್ ಕೊಡೋ ಅವಕಾಶ ಕೊಟ್ರು. ಆದ್ರೆ ಹಿಂದೆ ಗೌತಮಿ ಮಾಡಿದ ತಪ್ಪನ್ನೇ ಚೈತ್ರಾ ಮಾಡಿದ್ರು. ಏನೋ ಮಾಡೋಲ್ಲ, ಏನು ಹೇಳೋಲ್ಲ ಅಂದಿದ್ದು, ಜೊತೆಗೆ ಮಾತನಾಡೋದ್ರಿಂದ ಅವಮಾನ ಆಗತ್ತೆ ಅಂದ್ರೆ ನಾನು ಮಾತೇ ಆಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸುದೀಪ್ಗೆ ಸಿಟ್ಟು ತರಿಸ್ತು. ಮನೆಯಲ್ಲಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದು, ದೂರೋದು ಎಲ್ಲ ಮಾಮೂಲಿ. ಆದ್ರೆ ತಮ್ಮ ನಡುವೆ ಇರಬೇಕಾದ ವಿಷಯಗಳು ಆಚೆ ಬಂದ್ರೆ ಎಲ್ಲ ತಲೆ ಕೆಳಗಾಗತ್ತೆ. ಇದಕ್ಕೆ ಸಾಕ್ಷಿಯಾಗಿದ್ದು ಐಶ್ವರ್ಯ, ಮೋಕ್ಷಿತಾ, ಚೈತ್ರಾ ಇವರ ನಡುವೆ ನಡೆದ ಮಾತುಕತೆ. ಬಿಗ್ ಬಾಸ್ ಮನೆಯಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಅಲ್ಲಿ ಪ್ರೈವಸಿಗೋಸ್ಕರ ಕ್ಯಾಮೆರಾ ಇಟ್ಟಿಲ್ಲ. ಇದರಿಂದ ಸ್ಪರ್ಧಿಗಳು ಅಡ್ವಾಂಟೇಜ್ ತಗೋತಿದ್ದಾರೆ. ಏನಾದ್ರೂ ಹೇಳ್ಬೇಕು ಅಂದ್ರೆ ಒಟ್ಟೊಟ್ಟಿಗೆ ಚೇಂಜಿಂಗ್ ರೂಮ್ಗೆ ಹೋಗಿ ಮಾತನಾಡ್ತಾರೆ. ಆದ್ರೆ ಅಲ್ಲಿ ಮಾತನಾಡಿದ್ದು ಬೇರೆಯವರ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದನ್ನ ಐಶ್ವರ್ಯ, ಚೈತ್ರಾ ವಾರದ ಕಥೆಯಲ್ಲಿ ಬಿಚ್ಚಿಟ್ಟು ಕೆಸರೆರಚಾಟ ಮಾಡ್ಕೊಂಡಿದ್ರು. ಇದರಲ್ಲಿ ಮೋಕ್ಷಿತಾ ಕೂಡ ಪಾಲುದಾರರಾಗಿದ್ರು. ಎಲ್ಲಾ ನೋಡಿದ್ರೆ ಇನ್ನು ಚೇಂಜಿಂಗ್ ರೂಮ್ ಅಲ್ಲೂ ಮೈಕ್ ಕಡ್ಡಾಯ ಮಾಡೋ ರೂಲ್ಸ್ ಬಂದ್ರೂ ಬರ್ಬೋದು, ಅಥವಾ ಚೇಂಜಿಂಗ್ ರೂಮ್ ಇಲ್ಲದಾಗೆ ಆಗ್ಲೂಬಹುದು. ಇನ್ನು ಈ ವಾರ ಕಿಚ್ಚ ಹನುಮಂತಗೂ ಎಚ್ಚರಿಸಿದ್ದಾರೆ. ಯಾಕಂದ್ರೆ ಈ ವಾರ ಹನುಮಂತು ಚೈತ್ರಾ ಉಸ್ತುವಾರಿ ತಪ್ಪಾಗಿದ್ರಿಂದ ಟಾಸ್ಕ್ ರದ್ದಾದ್ರೆ ಆಗ್ಲಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ನೊಂದು ಬಾರಿ ಆ ಮಾತು ಬಂದ್ರೆ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ ಅನ್ನೋ ವಾರ್ನಿಂಗ್ ಕೊಟ್ರು. ಇನ್ನೇನು ಬಿಗ್ ಬಾಸ್ ಎಂಡ್ ಪಾಯಿಂಟ್ಗೆ ಹತ್ತಿರದಲ್ಲಿದೆ. ಈ ವಾರ ನಾಮಿನೇಟ್ ಆಗಿರೋರಲ್ಲಿ ಮನೆಯಲ್ಲಿ ಉಳ್ಕೊಳ್ಳೋರು ಯಾರು, ಹೋಗೋರು ಯಾರು? ಭಾನುವಾರದ ಪಂಚಾಯಿತಿಯಲ್ಲಿ ಕಾದು ನೋಡ್ಬೇಕು.